ರಾಜ್ಯದ ಜನರಿಗೆ ಚೊಂಬು ಕೊಡುವ ಅಭಿಯಾನವನ್ನ ಕೇಂದ್ರ ಸರ್ಕಾರ ಮುಂದುವರೆಸಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಸದ್ಯ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವರುಗಳು, ಶಾಸಕರುಗಳು, ಕಾಂಗ್ರೆಸ್ ಸಂಸದರುಗಳು ಕೇಂದ್ರ ಬಜೆಟ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ರಾಜ್ಯವನ್ನ ಪ್ರತಿನಿಧಿಸುವ ಕೇಂದ್ರದ ಸಚಿವರಲ್ಲಿ ಒಬ್ಬರೂ ರಾಜ್ಯದ ಹಿತಾಸಕ್ತಿಯ ಬಗ್ಗೆ ನೆಪಕ್ಕೂ ಬಾಯ್ಬಿಟ್ಟಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ರಾಜ್ಯಕ್ಕೆ ಏಕೆ ಚೊಂಬು ಕೊಟ್ಟಿದ್ದೀರಿ ಅಂತ ಬಿಜೆಪಿ, ಜೆಡಿಎಸ್ ಸಂಸದರು ಮತ್ತು ಕೇಂದ್ರ ಸಚಿವರು ಪ್ರಧಾನಿ ಮೋದಿ ಅವರಿಗೆ ಕೇಳಬೇಕು. ಆಂಧ್ರ, ಬಿಹಾರ ಬಿಟ್ಟು ಎಲ್ಲ ರಾಜ್ಯಗಳಿಗೂ ಅನ್ಯಾಯ, ಜೆಡಿಎಸ್ ಬಿಜೆಪಿ ದೋಸ್ತಿ ಇದ್ರೂ ಕೂಡ ರಾಜ್ಯಕ್ಕೆ ಚೊಂಬು ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಈ 2025-26ನೇ ಬಜೆಟ್ ಕೇಂದ್ರದ ಬಜೆಟ್ ನಮ್ಮ ರಾಜ್ಯ ಇರುವಂಥ ಕೇಂದ್ರದ ಆಯವ್ಯಯ ದೇಶದ ಹಿತದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ಹಿತದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂಥ ಬಜೆಟ್. ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಮನ್ನು ಕರೆದಿದ್ರು. ನಾನು ಕೃಷ್ಣ ಬೈರೇಗೌಡರನ್ನು ಕಳಿಸಿಕೊಟ್ಟಿದ್ದೆ. ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದು. ನಮ್ಮ ಬೇಡಿಕೆಗಳಾಗಿದ್ದವೇ ಹೊರತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ಈ ವರ್ಷದ ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ. ವಿವರಗಳನ್ನು ನಾ ಇನ್ನೂ ನೋಡಬೇಕಾಗತ್ತೆ, ವಿವರ ನೋಡಿಲ್ಲ. ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥದ್ದು, ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನಕ್ಕೆ ಇರೋದ, ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟಲ್ಲಿ ಬರೀ ಚಂಬು ನಮಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಮಗೆ 11,495 ಕೋಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿದ್ದಂತಹ ಅನುದಾನ, ಬರಲೇಬೇಕಾಗಿದ್ದಂಥ ಅನುದಾನ ಕೊಡೋದ್ರ ಬಗ್ಗೆ ಚಕಾರ ಎತ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಕರ್ನಾಟಕಕ್ಕೆ ಜಲವೇ ನಮ್ಮ ಜೀವನದ ಆಧಾರ. ಕುಡಿಯುವ ನೀರನ್ನು ಕೊಡ್ತಕ್ಕಂತಹ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ. ಕರ್ನಾಟಕದಲ್ಲಿ ನೈಸರ್ಗಿಕ ಸವಾಲುಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬೆಂಗಳೂರು ಇವತ್ತು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ. ದೇಶಕ್ಕೆ ರಫ್ತಿನ ಮುಖಾಂತರ ಬಹಳ ಮಹತ್ವವಾದಂಥ ಆದಾಯ ತಂದು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಅರ್ನಿಂಗು ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಬ್ಯಾಂಗ್ಳೂರಿನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ ಒಂದು ಬಡತನ ನಿವಾರಣೆ ಕುರಿತಂತೆ ಯಾವುದೇ ಗಂಭೀರ ಹೆಜ್ಜೆಯಲ್ಲಿ ಪೂರ್ಣ ವಿಫಲ ಆಗಿದೆ. ರೂಪೇಶ್ ಒಂಚೂರು ಹೋಗೈತೆ.
ಹೌಸಿಂಗ್ ಕ್ಷೇತ್ರ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ, ಸವಾಲು. ಆ ಸವಾಲನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವಂಥ ಒಂದು ಅಂಶ ಸಹಿತ ಇದೆ. ಇದು ಬಜೆಟ್ಟು ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋ ಏನು ಒಂದು ರಾಜ್ಯಕ್ಕೆ ಕೊಡುವಂಥ ಡೋಲ್ಸ್, ವಾಟ್ ಹ್ಯಾವ್ ದೇ ಥಾಟ್ ಆಫ್ ದೆಮ್ಸೆಲ್ಸ್? ದಿಸ್ ಈಸ್ ನಥಿಂಗ್ ಬಟ್ ವೀಕನಿಂಗ್ ದಿ ಫೆಡರಲ್ ಗವರ್ಮೆಂಟ್. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡ್ತಕ್ಕಂಥ, ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಏನು ಈ ಬಜೆಟ್ನಲ್ಲಿ ಕರ್ನಾಟಕ ಏನೇನೋ ಖರ್ಚು ಮಾಡಿದೆ. ಕನಿಷ್ಠ ಪಕ್ಷ ಭದ್ರಾದಲ್ಲಿ ಹಿಂದೆ 5,000 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದರು, ಅದು ಕೊಟ್ಟಿರಲಿಲ್ಲ. ಮತ್ತೆ ಅನೌನ್ಸ್ ಮಾಡ್ತಾರೆ, ಈ ಸಲ ಬಿಡುಗಡೆ ಮಾಡ್ತಾರೆ ಅಂತೇಳಿ ಏನೂ ಬರಲಿಲ್ಲ. ಕೃಷ್ಣನ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ರಾಷ್ಟ್ರೀಯ ಪ್ರಾಜೆಕ್ಟ್ ಮಾಡ್ತೀವಿ ಅಂತೇಳಿ ಅವರ ನಾಯಕರುಗಳೇ ಹೇಳಿದರು, ಅದು ಎಲ್ಲೂ ಕಾಣಲಿಲ್ಲ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ನಿರಾಶೆ ತರತಕ್ಕಂಥ, ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಪನ್ನು, ಉತ್ಸಾಹವನ್ನು ತುಂಬದೇ ಇರತಕ್ಕಂಥ ಬಜೆಟ್ಟು ಇದು ಕೇಂದ್ರದ ಬಜೆಟ್ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಕೃಷಿಕರಿಗೆ ಏನು ತೊಂದರೆಗಳದಾವು, ಆ ತೊಂದರೆಗಳನ್ನು ಏನು ಅಡ್ರೆಸ್ ಮಾಡಿದ್ರೆ ಬಗ್ಗೆ ಸಂಪೂರ್ಣ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತೀವಿ. ಯಾಕೆ ಅಂತ ನಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡಿದ್ದಾರೆ. ಎಲ್ಲ 20 ಮುಖ್ಯ ಬೇಡಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ. ಅವರ ವೆಬ್ ಪೋರ್ಟಲ್ನಲ್ಲಿ ನೋಡಿದ್ವಿ. ಸೊ ಫೆಬ್ರವರಿಯಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಂಡಿದ್ದಾರೆ, ಡೆಪ್ಯೂಟಿ CM ಕಂಡಿದ್ದಾರೆ, ಸಪ್ರೇಟ್ ಮಿನಿಸ್ಟ್ರಿನೂ ಹೋಗಿ ಕಂಡಿದ್ದಾರೆ. ನಬಾರ್ಡ್ನಲ್ಲಾಗಿರುವಂತಹ ಅನುದಾನದ ಕೊರತೆ ಇರ್ಬೋದು, ಅಥವಾ ಗುಂಡೂರಾವ್ ಅವರು ಕೂಡ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಮಿನಿಸ್ಟ್ರಿಗೆ ಬರಬೇಕಾಗಿರೋ ಗ್ರ್ಯಾಂಟ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ ಸಾಕಷ್ಟು ನಿರೀಕ್ಷೆಗಳಿದ್ವು. ಬಟ್ ಸತತವಾಗಿ ಇದು ಕಳೆದ ವರ್ಷವೂ ಇದೇ ರೀತಿಯಾಗಿದೆ. ಈ ವರ್ಷವೂ ಕೂಡ 5 ಇಂಜಿನ್ ಅಂತ ಘೋಷಣೆ ಮಾಡಿದರು. ನನ್ನ ಪ್ರಕಾರ 5 ಇಂಜಿನ್ಗಳು ಹಳಿಬಿಟ್ಟು ಹೋಗಿದೆ ಅಂತ ಅನಿಸುತ್ತೆ. ಆಮೇಲೆ ಬಿಹಾರಿನ ಸ್ಟೇಟ್ ಬಡ್ಜೆಟ್ ಇದೆ, ಅದು ಎಲ್ಲರೂ ಯುನಾನಿಮಸ್ ಆಗಿ, ಈಗ ನಮಗೆ ಗೊತ್ತಿದೆ ಒಕ್ಕೂಟದ ವ್ಯವಸ್ಥೆ ಅಂತ, ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್, ಒಂದು ಫೆಡ್ರಲ್ ಸಿಸ್ಟಮ್ ಅಂತ ನಾವು ಎಷ್ಟು ಪ್ರಾಮಾಣಿಕವಾಗಿ GST ಕಲೆಕ್ಟ್ ಮಾಡಿ ಸೆಂಟರಿನ ಬಕೆಟ್ ಫಿಲ್ ಮಾಡ್ತಾ ಇದ್ದೀವಿ. CM ಅವ್ರು ಎಷ್ಟು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ನಾವು ₹1 ಸೆಂಟರಿಗೆ ಕೊಟ್ಟರೆ ಕೇವಲ 13